ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ. ಆ್ಯಕ್ಚುಲಿ ಇವತ್ತು ನಾವು ನಮ್ಮ ಫ್ರೆಂಡ್ದು ಸೀಮಂತ. ಸೊ ನಾವು ಸೀಮಂತದ ಮನೇಲಿದ್ದೀವಿ. ಈಗ ಬೆಳಗಿನ ಜಾವ 6:30. ಸುಮಾರೊಂದು ಟೆಂಪ್ರೇಚರ್ ಇದೆ, ಒಂದು 13 ಡಿಗ್ರಿ ಏನೋ ಟೆಂಪ್ರೇಚರ್ ಇದೆ. ಚಳಿ ತಡಿಲಿಕ್ಕಾಗ್ತಿಲ್ಲ, ಕಟ 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 ಅಂತ ಉಂಟು. ಫುಲ್ಲು ಫಾಗ್ ಎಲ್ಲ ತುಂಬ್ಕೊಂಡುಂಟು. ಆ್ಯಕ್ಚುಲಿ ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತುಂಟ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ನೀವು ಆ ಕಡೆ ಎಲ್ಲ ನೋಡಿದ್ರೆ ಫುಲ್ಲು ಫಾಗ್ ಉಂಟು. ಇವತ್ತು ಈ ಸೀಮಂತ ಹೆಂಗಿರ್ತದೆ, ನಾವೆಷ್ಟು ಮಸ್ತಿ ಮಾಡಿದ್ರು ಅದೆಲ್ಲದನ್ನೂ ಸಹ ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೆ ಮೊದಲೇ. ಬನ್ನಿ ಒಂದು ರೌಂಡು. ಎಷ್ಟು ಚಳಿ ಆಗ್ತುಂಟು ಅಂತಂದರೆ ನಾನು ಸ್ವೆಟ್ರ್ ಸಹ ಹಾಕೊಂಡಿಲ್ಲ, ಅಷ್ಟು ಚಳಿ ಆಗ್ತುಂಟು. ಆದರೂ ಸ್ವೆಟ್ರ್ ಹಾಕೊಂಡಿಲ್ಲ, ಚಳಿನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡು. ಹಾಂ, ಈ ಹೂ ನೋಡಿ ಆಯಿತಾ, ಈ ಹೂಗೆ ನೀವು ನಿಮ್ಮ ಸೈಡ್ ಎಂತ ಕರಿತೀರಿ ಅಂತ ಗೊತ್ತಿಲ್ಲ. ನಾವು ನಮ್ಮ ಸೈಡ್ ನಾವು ಸಣ್ಣಿದ್ದಾಗ ಈ ಹೂವಲ್ಲೆಲ್ಲ ಆಟ ಆಡ್ತಿದ್ವಿ, ಅದಕ್ಕೆ ನಾವು ಗೊಬ್ಬರದ ಹೂ ಅಂತ ಕರಿತಿದ್ವಿ. ಯಾರಾದರೂ ಆ ಗೊಬ್ಬರದ ಹೂವನ್ನು ಅಲ್ಲಾಡಿಸ್ತಿದ್ರು ಮೇಲ್ಗಡೆ ಗಲ 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 ಅಂತ. ನಾವಿಲ್ಲಿ ಕೆಳಗಡೆ ನಿಂತ್ಕೊಂತಿದ್ವಿ. ಒಂಚೂರು ಅಲ್ಲಾಡಿಸ್ತೀಯಾ? ನಾವು ಆ್ಯಕ್ಚುಲಿ ಸಣ್ಣಿದ್ದಾಗ ಒಂದು ಸ್ವಲ್ಪ ದಿನ ಯಕ್ಷಗಾನ ಕ್ಲಾಸಿಗೆಲ್ಲ ನಮ್ಮಮ್ಮ ನಮ್ಮನ್ನು ಸೇರಿಸಿದ್ರು. ಆಗ ನಮಗೆ ಹೇಳ್ಕೊಟ್ಟಿದ್ದು ನವಿಲು ಇದೆ ನೋಡ ಅಂತ ಹೆಂಗೆಲ್ಲ ಹೇಳ್ಕೊಟ್ಟಿದ್ರು, ನಂಗೆ ನೆನಪಿಲ್ಲ ಈಗ. ಈ ಸಲ ಗೈಸ್ ಮಾವಿನಕಾಯಿ ಅಂದರೆ ಮಾವಿನಕಾಯಿ ಎಂತ ಗೊತ್ತಾ, ಅಷ್ಟು ಹೂ ಬಿಟ್ಟದೆ, ಫುಲ್ ಅಂದರೆ ಫುಲ್ ಹೂ ಬಿಟ್ಟದೆ. ಮರದ ಎಲೆನೇ ಕಾಣೋದಿಲ್ಲ, ಆ ರೇಂಜಿಗೆ ಬರೀ ಹೂವೇ ಕಾಣಿಸ್ತದೆ. ಅಲ್ಲಿ ನೋಡಿ, ನಿಮ್ಗೆ ಅದು ಹೊಗೆ ಕಾಣಿಸ್ತುಂಟ, ಫೀಲ್ ಮಾಡಿ ನೋಡುವ ನೀವು ಒಂಚೂರು. ಏನು ಸಖತ್ತಾಗುಂಟು ನೋಡಿ ಫಾಗ್, ಅಷ್ಟು ಚಳಿ ಉಂಟು. ಇದು ಶಿರ್ಸಿಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಚವತಿ ಎಂಬ ಒಂದು ಸಣ್ಣ ಗ್ರಾಮ. ಆ ಸಣ್ಣ ಗ್ರಾಮದಲ್ಲಿ ಇವತ್ತು ನಾವಿದ್ದೇವೆ. ಆ ಸಣ್ಣ ಗ್ರಾಮದಲ್ಲಿ ಇವತ್ತು ನನ್ನ ಸ್ನೇಹಿತೆಯಾದಂಥ ಸುಮನ ಅವರ ಸೀಮಂತ ಕಾರ್ಯಕ್ರಮ ನಡೀತಾ ಇದೆ. ಆ ಸೀಮಂತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಿದ್ದೇವೆ. ನಾಯಿಗಳೆಲ್ಲ ನಮ್ಮನ್ನು ನೋಡಿ ಬೊಗಳುತ್ತಿವೆ, ಯಾಕೆಂದರೆ ನಾವು ಈ ಊರಿಗೆ ಅಪರಿಚಿತರು. ಹೊಸ ತಳಿ ಯಾವುದು ಅಂತ ಪ್ರತಿನ ನೋಡ್ತಾ ಇದೆ. ಯಾವುದಿದು ಹೊಸ ತಳಿ? ಗುಂಡು ಗುಂಡಕ್ಕಿದೆ ಅಲ್ಲ, ಇಲ್ಲಿಲ್ಲ ಮಗ ಮುಳ್ಳಣ್ಣು. ಮೇಲ್ಗಡೆ ಹೋಗುವ ಬಾ. ನಾವು ಹೋಗಿದ್ದಲ್ಲಿ ಹೇಳು ನಿನಗೆ, ಮೇನ್ ರೋಡಲ್ಲಿ ಮೇಲ್ಗಡೆ. ಅಲ್ಲಿಲ್ಲ, ಅಲ್ಲಿಗ ಖಾಲಿ. ಈ ಕಡೆ ಹೋಗುವ, ಮೇಲ್ಗಡೆ ಅಲ್ಲಿ ಹೋಗುವ. ಮೊಗ್ಗಿನ ಜಡೆ ಥರ ಹಾಕ್ಸ, ಫುಲ್ ಉದ್ದಕ್ಕೆ ಹಾಕ್ಸ್ತಾರ, ಅದಾದದ್ದು ಅದಕ್ಕೆ ಇದನ್ನ ಹಾಕಲ್ಲ ಎಂತ ಹೇಳಿ. ಸೊ ಗೈಸ್, ದಿಸ್ ಈಸ್ ಮೈ ಫೈನಲ್ ಔಟ್ಫಿಟ್. ಅಷ್ಟು ರೆಡಿ ಆದಮೇಲೆ ನಾನು ಕಾಣಿಸ್ದೆ. ಈ ಕಡೆ ನೋಡಿ, ಈ ಕಡೆ ಸುಮನೂ ಸಹ ರೆಡಿ ಆಗ್ತಾ ಇದ್ಲು. ಅವ್ರದ್ದು ಫಸ್ಟ್ ಹೇರ್ ಸ್ಟೈಲ್ ಮಾಡ್ತಾ ಇದ್ರು. ಆಮೇಲೆ ಇವರು ನಮ್ಮ ಅತ್ತಿಗೆ ಮ್ಯಾಕ್ರೀನ, ನನ್ನ ಫ್ರೆಂಡ್ ಫಿಲ್ಮನ ಅತ್ತಿಗೆ. ಸೊ ನನಗೂ ಲಾಸ್ಟ್ ಒಂದು 10 ವರ್ಷದಿಂದ ಅತ್ತಿಗೆ. ಲಾಸ್ಟ್ ಟೈಮು ನಂದು ಎಂಗೇಜ್ಮೆಂಟಿಗೆ ಸಹ ನನ್ನ ರೆಡಿ ಮಾಡಿದ್ದು ಇವರೇ ಆಗಿತ್ತು. ಅದಕ್ಕೆ ಫುಲ್ಲು ಎಲ್ಲರ ಕಡೆಯಿಂದ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದು, ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ. ಇದು ಸುಮ್ಮನೆ ವಿದೌಟ್ ಮೇಕಪ್ಪು, ಆಮೇಲೆ ವಿತ್ ಮೇಕಪ್ ತೋರಿಸುವ. ಆಮೇಲೆ ಇವಳು ಪ್ರತೀಕ್ಷಾ, ಇವಳ್ದಿದು ಫೈನಲ್ ಔಟ್ಫಿಟ್. ಆ್ಯಂಡ್ ದಿಸ್ ಇಸ್ ಅವರ ದೇವ್ರ ಮನೆ. ಇವರು ಅಣ್ಣಪ್ಪ ಕಾಕ. ಇವರು ಸುಮಾನ್ ಅವರ ಮಾವ. ಹೇಳಿ ಅಂಕಲ್, ಎಷ್ಟು ಖುಷಿ ಆಗ್ತಾ ಇದೆ, ನಿಮ್ಮ ಮನೆಗೆ ಹಿರಿ ಮೊಮ್ಮಗ ಬರ್ತಿದ್ದಾನೆ. ಭಾರಿ ಖುಷಿ ಆಗ್ತದೆ. ಯಾರಾದ್ರೂ ಆಗಿರ್ಬೋದು, ಒಳ್ಳೆ ಖುಷಿ ಆಗ್ತದೆ. ಇವರು ಸುಮನ್ ಅವರ ಧರ್ಮಪತಿ.
ಅನ್ನ ಹಾಕುವಂತ ಗಾಡಿಗಳು. ಹಾ ಹೊರಿತದೆ. ನಿಮ್ಗೆ ಹೆಂಗ್ ಅನ್ನಿಸ್ತಾ ಇದೆ ಹೇಳಿ? ಒಂದ್ ಅಂಬ ಹೌದು ಹೌದು ಹೇಳಿ ಹೇಳಿ. ದನದ ಹತ್ರನು ಮಾತಾಡೋ ಫ್ರೆಂಡ್ಸ್ ಶುರು ಆಯ್ತು. ಮಗ ತಿರ್ಗ ಪರ್ಫೆಕ್ಟ್. ಹೋಗಿ ಬಾ ಮಗಳೇ. 3-4 ವರ್ಷದ ಹಿಂದೆ ನಂಗೆ ಏನು ಮೇಕಪ್ಪೇ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ನನಗೆ ಫಸ್ಟ್ ಅಕ್ಕನ ಹತ್ರ ನಾನೇ ಕಲ್ತಿದ್ದು ಮೇಕಪ್ ಮಾಡ್ಲಿಕ್ಕೆ. ಅಕ್ಕ ಅಲ್ಲ, ಅತ್ತಿಗೆ ಹತ್ರ ನಾನೇ ಕಲ್ತಿದ್ದು ಮೇಕಪ್ ಮಾಡ್ಲಿಕ್ಕೆ. ಅವ್ರು ನನಗೆ ಪ್ರಾಕ್ಟೀಸ್ ಅಂದ್ರೆ ಆನ್ಲೈನ್ ಅಲ್ಲೇ ಹೆಂಗ್ ಮಾಡ್ಬೇಕು ಅಂತೆಲ್ಲ ಹೇಳಿ ವಿಡಿಯೋ ಮಾಡಿ ನನಗೆ ಕಳ್ಸೋರು ಪಾಪ. 3-4 ಸಲ ನಾನು ಟ್ರಯಲ್ ಮಾಡಿ ನಂತರ ಅವ್ರು ಚೆಕ್ ಮಾಡಿ ಅದನ್ನ ಝೂಮ್ ಮಾಡಿ ಫೋಟೋ ಗೀಟೋ ಎಲ್ಲ ಝೂಮ್ ಮಾಡಿ ಏನೇನ್ ಕರೆಕ್ಷನ್ಸ್ ಉಂಟು ಅಂತೆಲ್ಲ ಆನ್ಲೈನ್ ನಲ್ಲೇ ಹೇಳಿ ಈಗ ಇವತ್ತು ನಾನು ಮೇಕಪ್ ಮಾಡ್ಕೊಂಡಿದ್ದೆಲ್ಲ ಅದು ನಾನೇ ಮಾಡ್ಕೊಂಡಿದ್ದು. ಅದಕ್ಕೆ ರೀಸನ್ ನಮ್ ಟೀಚರು. ಸೊ ಟೀಚರ್, ಈಗ ನೀವು ನನ್ನ ಮೇಕಪ್ ನೋಡಿದ್ರಿ, ನನ್ ಮೇಕಪ್ ನೋಡಿದ್ರಿ, ಈಗ ಎಷ್ಟು 10 ಔಟ್ ಆಫ್ ಎಷ್ಟು ಕೊಡ್ತೀರಿ? I would give 8. 8. 8 out of 10. ಓಕೆ, ಥ್ಯಾಂಕ್ ಯು. ಆಮೇಲೆ ಕರೆಕ್ಷನ್ಸ್ ಎಂತ? ಕರೆಕ್ಷನ್ಸ್ ಆಕ್ಚುಲಿ ಏನೂ ಇಲ್ಲ, ಬಟ್ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಹೈಡ್ ಮಾಡಬಹುದು. ಅಂಡ್ ಮತ್ತೆ ಸ್ವಲ್ಪ ಓವರ್ hide ಆಲ್ ಮಾಡ್ಬೋದು. ಎವ್ರಿಥಿಂಗ್ ಇಸ್ ಗುಡ್. ಓಕೆ. ಅಂದ್ರೆ ನಾನು ನಿಮ್ದು ಪರ್ಫೆಕ್ಟ್ ಸ್ಟೂಡೆಂಟ್. Yes. She was really very good while learning, very calm, very spontaneous, and she's actually good in doing her own makeup. She has learned and gone a long way. ಥ್ಯಾಂಕ್ ಯು. ಆಮೇಲೆ ಗೈಸ್, ಇವ್ರು ಆಕ್ಚುಲಿ ಇರೋದು ಶಿರ್ಸಿಯಲ್ಲೇ. ನಿಮ್ಗೆ ಯಾರಿಗೆ ಮೇಕಪ್ ಬೇಕು ಅಂತಂದ್ರು ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇವ್ರ ಹೆಸರು ಮ್ಯಾಕ್ರೀನಾ ಅಂತ. ನಿಮ್ದು ಇನ್ಸ್ಟಾಗ್ರಾಮ್ ಐಡಿನೂ ಹೇಳ್ಬಿಡಿ. Makeovers by Macrina. ಓಕೆ, ಮೇಕ್ಓವರ್ಸ್ ಬೈ ಮ್ಯಾಕ್ರೀನಾ ಅಂತ ಇದೆ. ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರು ಎಷ್ಟು ಕಾಮ್ ಅಂತಂದ್ರೆ ನೀವು 1000 ಕ್ವಶನ್ಸ್ ಕೇಳಿ ಅಥವಾ 1000 ಎಡಿಷನ್ಸ್ ಹೇಳಿ ಅಷ್ಟು ಕೂಲ್ ಆಗಿ ತಾಳ್ಮೆಯಿಂದ ಪೇಷಂಟ್ ಆಗಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಅದಕ್ಕೆ ಹೌದಲ್ವ, ನೀನು ಬ್ರಷ್ ಪ್ರಕಾರ ಹಿಡಿತೆ ಒಂದೊಂದು ಪ್ರಾಡಕ್ಟ್ 2.5-3 10,000-12,000 ಇಡೀ ಮನಿ ಪೇಂಟಿಂಗ್ ಮುಗಿಸ್ತೀವಿ. ನಮ್ಗೆ 10,000 ಇದ್ರೆ ಒಂದಿಷ್ಟು ಐಟಮ್ ಬರುದಿಲ್ಲ, 4 ಐಟಮ್ ಬಂದು ಮುಗಿಸ್ತೀವಿ. ಅಲ್ಲಿ ನಮ್ಮ ಕಾಸಲ್ಲಿ ಹಚ್ಚಿ ಚಲೋ ಬರುದಿಲ್ಲ ನೋಡ್ತೀನಿ. ಅಲ್ಲಿ ಆ ಸೈಡ್ ಕೆಳಗೆ ಹುಡುಗಿ ಇದ್ದಾಗೂ ತಕೊಳ್ಳಿಲ್ಲ, ಗಂಡ ಹೆಂಡತಿ ಆದ್ಮೇಲೂ ತಕೊಳ್ಳಿ. ಅದೇ ಅದಕ್ಕೆ ಅಪ್ಪ ಅಮ್ಮ ಬೇಕಾದ್ರೆ ಅಪ್ಪನಿಗೆ ಫೋಟೋ ಅಂದ್ರೆ ಆಗುದಿಲ್ಲ, ಅಮ್ಮನಿಗೆ ಫೋಟೋ ಅಂದ್ರೆ ಇದ್ದಿಲ್ಲ. ಅಪ್ಪಂಗ್ ಫೋಟೋ ಅಂದ್ರೆ ಆಗುದಿಲ್ಲ, ಅಮ್ಮಂಗ್ ಫೋಟೋ ಇಲ್ದೇ ಆಗುದಿಲ್ಲ. ಬಸ್ರಿ ಇದೇ ದೊಡ್ಡ ಬೈಕಿ ಆಗಿತ್ತು, ಚೆನ್ನಾಗಿ ಫೋಟೋ ಶೂಟ್ ಮಾಡಿಸ್ಬೇಕು ಅನ್ನೋದು. ಬೇಬಿ ಕಿಕ್ ಮಾಡೋದು ಆಗ ಬಿದ್ರೆ ಗೊತ್ತಿಲ್ಲ. ನೋಡ್ತೀಯ ನೋಡ್ಬೇಕು ಇಲ್ಲ, ನನ್ನ ಮುಖ ನೋಡು, ಕ್ಯಾಂಡಿಡೇಟ್ ತೆಗಿಲ್ಲ ಅಂತ ಹೇಳಿದ್ರು. ಅದನ್ನೇ ಮಾಡಿ ಮಗ ಆ ಸೀರಿಯಲ್ ಇದ್ರ ಕೂದಲೇ ಅರ್ಧ ಹೋಗ್ಬಿಟ್ಟು. ಅವರೆಲ್ಲ ಆಕ್ಷನ್ ಅಲ್ಲಿ ಇದ್ರು.
ತಿರ್ಗಾ ಬರ್ತಾ ನೀನು ಹಿಂಗೆ ಮಾಡಿದ್ರೆ ಹೆಂಗೆ? ಏಯ್ ಬರ್ತಾ ಹಿಂಗೆ ಮಾಡಿದ್ರೆ ಹೆಂಗೆ? ನೋಡಿ ಭರತ್ ಹೆಂಗೆ ನೀರು ಕುಡಿತಾ ಅಂತ ಗೈಸ್, ನೋಡಿ ಭರತ್ ಹೆಂಗೆ ನೀರು ಕುಡಿತಾ ಅಂತ. ಬಾಯಿ ಕಳೆದು ನೀರು ಕುಡಿತಾ ನೋಡಿ ಗೈಸ್ ಭರತ. ಗೈಸ್, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಟ್ರೆಂಡಿಂಗ್ ಹಸ್ಕಿ ಡ್ಯಾನ್ಸ್. ಬರ್ತವ ಬಾ ಆಮೇಲೆ ಅಂತ ನಂಗೆ ಮತ್ತೆ ಬರೋದಿಲ್ಲ, ಇಷ್ಟೇ ನಂಗೆ ಬರೋದಿಲ್ಲ. ಬರತ್ತಾ ಬಾಯ್. ನಮಗೆ ಸೋಷಿಯಲ್ ಆಂಗ್ಸೈಟಿ ಅಂದರೆ ಇವು ನಮ್ಮ ಅಪ್ಪನಿಗೆ ಸೋಷಿಯಲ್ ಆಂಗ್ಸೈಟಿ. ಅಪ್ಪ ಇವ ಸೋಷಿಯಲ್ ಆಂಗ್ಸೈಟಿಗೆ ಹುಟ್ಟಿದ್ದು ಎಲ್ಲ ಅಲ್ಲ, ನೀವು ಆ್ಯಕ್ಚುಲಿ ಕ್ಯಾಮ್ರಾ ಆಂಗ್ಸೈಟಿಗೆ ಹುಟ್ಟಿದ್ದು ಎಲ್ಲ ಬರುತ್ತಾ? ಕ್ಯಾಮ್ರಾ ಒಂದು 1000 ಡೈಲಾಗ್ಸ್ ಇದು ಮುಗಿಸ್ತಿದ್ದೆ. ಅದು ಎವ್ರಿಗೆ ಬರಬೇಕು ಈ ವಿಡಿಯೋಗೆ. ಎಂತದ್ನ ಇವಾಗ ನಿಮ್ಮ ಇದನ್ನ ಹೊರಗೆ ತೋರಿಸ್ಬೇಕು. ಹೆರಕ್ ಬಂದ್ರೆ ನೋಡಿ ಗೈಸ್ ಹೆಂಗ್ ತಿಂತಿದ್ವಿ. ಚಂದ ಮಾಡಿ ತಿನ್ನು. ಇಲ್ಲ, ಅದು ನೋಡಿದ್ರೆ ಗೊತ್ತಾಗ್ತದೆ ಹಳಿದು. ಅದು ನೋಡು, ಕಲರ್ ಎಲ್ಲ ಹೋಗ್ಬಿಟ್ಟದೆ. ಅಲ್ಲಿ ನೋಡು, ಕಲರ್ ಹೋಗದೆ ಅಲ್ವಾ? ಕಲರ್ ಹೋಗೋದೆ ನೋಡಲ್ಲಿ ಹಿಂದ್ಗಡೆ. ಅಲ್ಲಿ ನೋಡಲ್ಲಿ ಕಲರ್ ಹೋಗೋದೆ. ಅಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ಕಲರ್ ಹೋಗೋದೆ. ಹಳೇದು ಅದು. ಯಾರು ಹೇಳಿದ್ರು ನಿಂಗೆ ಅದು ಹೊಸದು ಹೇಳಿ? ಇದು ಹೊಸದು, ಇದು ಹೊಸದು, ಇದು ನಂದು ಹೊಸದು, ನಿಂದು ಹಳಿದು. ಸೊ ಗೈಸ್, ನೋಡಿದ್ರಲ್ವಾ, ಇದಿಷ್ಟು ಇವತ್ತಿನ ನನ್ನ ಫ್ರೆಂಡ್ ಸೀಮಂತದ ವ್ಲಾಗ್ ಆಗಿತ್ತು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಣ್ಣಪ್ಪಣ್ಣ ಏನಾದ್ರು ಹೇಳಿ. ಏನೇ ಹೇಳೋಕ್ ಏನು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳಿ. ಥ್ಯಾಂಕ್ ಯು ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಅಂತ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ ಅಂತ. ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಗೈಸ್.